तान् शोच्य शोच्या न विदोऽनुशोचे हरेः कथायां विमुखानघेन शृणोति देवः अनिमिषस्तु तेषामायुर्वृथावादगतिस्मृतीनाम्। भागवते तृतीये स्कन्धे पंचमे अध्याये अथ चतुर्दशः श्लोकः मूरನೇ स्कन्धದ 5ನೇ अध्यायದ 14ನೇಯ श्लोकः साम्प्रतं व्याख्यास्यते। भारतकथायाः अथवा अन्येषु ग्रन्थेषु उक्तानां कथानां वा आन्तर्यं ये न जानन्ति अपि च अनर्थकरासु लौकिककथास्वेव ये आत्मानः सज्जन्ते तेषां सर्वाणि कार्याणि कायवाङ्मनोभिः कृतानि व्यर्थानि भवन्ति। तेषाम् आयुष्यं कालनाम भगवान् हरिः क्षिणोति। अतः तानहं नितराम् अनुशोचे। ವಿದುರ ಮೈತ್ರೇಯರಿಗೆ ಹೇಳ್ತಿದ್ದಾನೆ, ಅನೇಕ ಜನ ಈ ಜಗತ್ತಿನಲ್ಲಿ ಭಾರತದ ಕಥೆಗಳ ಮತ್ತು ಇನ್ನಿತರ ಕಥೆಗಳ ಕೂಡ ವಾಸ್ತವಿಕ ಅಭಿಪ್ರಾಯವನ್ನು ಅರಿಯದೆ ವ್ಯರ್ಥವಾದ ವಿಷಯಗಳಲ್ಲಿಯೇ ತಮ್ಮ ಕಾಲವನ್ನು ಕಳೀತಾರೆ. ಅಂಥವರು ಏನು ಕಾರ್ಯ ಮಾಡಿದರೂ ಶರೀರದಿಂದ ಮನಸ್ಸಿನಿಂದ ವಾಣಿಯಿಂದ ಮಾಡುವ ಎಲ್ಲ ಕಾರ್ಯಗಳು ಹುಸಿಯಾಗಿ ಹೋಗ್ತವೆ. ಅಂಥವ್ರ ಸ್ಥಿತಿ ತೀರಾ ಶೋಚನೀಯ. ಅವ್ರ ಬಗ್ಗೆ ನನಗೆ ಖೇದ ಅನ್ನಿಸ್ತದೆ. ಅಂಥವ್ರ ಆಯುಷ್ಯವನ್ನು ಕಾಲನಾಮಕನಾದ ಹರಿ ನಿರಂತರವಾಗಿ ಕಳೆದು ನಾಶ ಮಾಡ್ತಾನೆ. ಕೆಲವರಿಗೆ ಸದ್ಗತಿ ಅನ್ನೋದು ದೂರ ಆಗಬಹುದು, ಕೆಲವರಿಗೆ ಸದ್ಗತಿಯೇ ಇಲ್ಲದಂತೆಯೂ ಆಗಬಹುದು. ಆದ್ದರಿಂದ ಮುನಿಗಳೇ, ತಾವು ಭಗವಂತನ ಕಥೆಯನ್ನು ಈಗ ನಮಗೆ ಎಲ್ರಿಗೂ ಹೇಳಬೇಕಾಗಿದೆ. ಒಂದು ದುಂಬಿ ಅನೇಕ ಹೂಗಳಿಂದ ಜೇನನ್ನ ಮಕರಂದವನ್ನು ಸಂಗ್ರಹ ಮಾಡ್ತದೆ. ಅದರಂತೆ ತಾವು ಎಲ್ಲ ಕಥೆಗಳಲ್ಲೂ ಶ್ರೇಷ್ಠ ಅನಿಸಿರುವ ಈ ಹರಿಕಥೆಯನ್ನೇ ನಮಗೆ ಹೇಳಿ ಆ ಸಾರವನ್ನು ನಮಗೆ ಉಣಿಸಿರಿ ನೀವು. ಗಂಗಾದಿ ತೀರ್ಥಗಳಂತೆ ಅವೆಲ್ಲವೂ ಕೂಡ ಪರಮ ಪವಿತ್ರವಾದದ್ದು. ಭಗವಂತ ಈ ಜಗತ್ತಿನಲ್ಲಿ ಅವತಾರಗಳನ್ನು ಮಾಡ್ತಾನೆ, ರಾಮಕೃಷ್ಣಾದಿ ರೂಪದಿಂದ. ಹಾಗೆ ವಾಸುದೇವ ಸಂಕರ್ಷಣಾದಿ ರೂಪಗಳನ್ನು ತಗೊಳ್ತಾನೆ. ಎಲ್ಲ ಕಡೆಯೂ ಕೂಡ ತನ್ನ ಶಕ್ತಿ ಅನಿಸ್ಕೊಂಡಿರುವ ಶ್ರೀ ಭೂ ದುರ್ಗಾ ಅನ್ನುವ 3 ರೂಪಗಳನ್ನು ಹೊಂದಿದ ಲಕ್ಷ್ಮೀದೇವಿಯನ್ನು ತನ್ನ ಜೊತೆಗಾತಿಯನ್ನಾಗೆ ಇಟ್ಟುಕೊಂಡಿರ್ತಾನೆ. ಅನೇಕ ವಿಶಿಷ್ಟವಾದ ಲೀಲೆಗಳನ್ನು ಮಾಡ್ತಾನೆ. ಅದನ್ನೆಲ್ಲ ನೀವು ನನಗೆ ವರ್ಣನೆ ಮಾಡಿ. ಈ 14ನೇ ಮತ್ತು 15ನೇ 16ನೇ ಶ್ಲೋಕಗಳಿಗೆ ಏನೇನು ವ್ಯಾಖ್ಯಾನ ಮಾಡಿದ್ದಾರೆ ವಿಜಯಧ್ವಜರು ಮೊದಲಾದವರು ಅನ್ನೋದನ್ನು ಈಗ ನೋಡೋಣ. ಅಭಿದಹ ಅಂತಿದೆ ಶ್ಲೋಕದಲ್ಲಿ. ಅಭಿದಹ ಅಂದರೆ ಅಜ್ಞಾನಿಗಳಾದವರು. ಅಘ ಅಂದರೆ ವ್ಯಸನ, ದುರ್ವ್ಯಸನ ಅಥವಾ ಪಾಪ. ತಾನ್ ಅನುಶೋಚೆ, ಅಂಥವ್ರ ಬಗ್ಗೆ ನಾನು ಶೋಕ ಪಡ್ತಿದ್ದೇನೆ ಅಂತಾನೆ ವಿದುರ.
ಅಲ್ಲಿ ಅನಿಮಿಷಃ ದೇವಃ, ದೇವಃ ಅನಿಮಿಷಃ ಅಂತಿದೆ. ಕಾಲನಾಮಕನಾದ ಭಗವಂತ ಅಂತ ಅರ್ಥ. ಕಾಲನಾಮಕನಾದ ಭಗವಂತ ಅವರ ಆಯುಷ್ಯವನ್ನು ಕ್ಷಿಣೋತಿ, ನಾಶ ಮಾಡ್ತಾನೆ. ಶ್ಲೋಕದಲ್ಲಿ ವೃಥಾ ವಾದ ಗತಿಸ್ಮೃತೀನಾಂ ಅಂತ ಹೀಗಿದೆ. ಅಲ್ಲಿ ವೃಥಾ ವಾದ, ವ್ಯರ್ಥವಾದ ಮಾತು, ವ್ಯರ್ಥವಾದ ಗತಿ, ದೈಹಿಕ ಕ್ರಿಯೆಗಳು, ಸ್ಮೃತಿ ಅಂದರೆ ಮಾನಸಿಕ ಕ್ರಿಯೆಗಳು, ಇವೆಲ್ಲವೂ ವ್ಯರ್ಥ ಆಗಿ ಹೋಗ್ತವೆ. ಅವಿದಃ ಅಂದರೆ ಭಾರತ ತಾತ್ಪರ್ಯ ಅನಭಿಜ್ಞಾನ್, ಮಹಾಭಾರತದ ತಾತ್ಪರ್ಯವನ್ನು ತಿಳಿಯದ ವ್ಯಕ್ತಿಗಳು ಅಂತ ಅರ್ಥ ಯಾದವಾರು ಹೇಳಿದ್ದಾರೆ. ಒಟ್ಟಾರೆ ಜ್ಞಾನ ದುರ್ಬಲರು, ಭಾರತದ ಕಥೆಯೇ ಇರಬಹುದು ಮತ್ಯಾವುದೇ ಇರಬಹುದು, ಅದನ್ನು ತಿಳಿಯದೇ ಇದ್ದವರು, ಏನನ್ನು ತಿಳಿಯಬೇಕೋ ಅದನ್ನು ತಿಳಿಯದೇ ಇದ್ದವರು ಅಂತ ವಿಜಯಧ್ವಜರು ಅದನ್ನು ವಿಸ್ತರಿಸಿ ವ್ಯಾಖ್ಯಾನ ಮಾಡಿದ್ದಾರೆ. ಅದನ್ನೇ ನಾನು ತಗೊಂಡಿದ್ದೇನೆ. ಶೋಚ್ಯ ಶೋಚ್ಯ ಅನ್ನಂತಿದೆ. ಶೋಚ್ಯರಲ್ಲಿಯೇ ಇವರು ಅತ್ಯಂತ ಶೋಚ್ಯರು, ಅತ್ಯಂತ ಶೋಚ್ಯರದು. ಅಘೇನ ಅಂದರೆ ಅಘಕರಣೇನ, ನಾನಾ ವಿಧದ ವ್ಯಸನಗಳಿಗೆ ಒಳಗಾಗಿ ಭಗವಂತನ ಕುರಿತಾದ ಶ್ರವಣದಿಂದ ವಿಮುಖರಾದವರು. ಅನಿಮಿಷಃ ಕಾಲನಾಮ ಹರಿಹಿ ತೇಷಾಮಾಯು ವಿಶೇಷೇಣ ಕ್ಷಿಣೋತಿ ವೃಥೈವ ನಾಶಯತೆ. ವ್ಯರ್ಥ ಆಗಿ ಹೋಗ್ತದೆ ಭಗವಂತನ ಮಾಯೆಯಿಂದ. ಮಾಯೆಗೆ ಸಿಲುಕಿದ ಅವರ ಈ ಆಯುಷ್ಯ ವ್ಯರ್ಥ ಆಗಿ ಹೋಗ್ತದೆ. ಮುಂದಿನ 15ನೇ ಶ್ಲೋಕದಲ್ಲಿ ಶಿವ ಅಂದರೆ ಮೋಕ್ಷ. ನಮ್ಮ ಮೋಕ್ಷಕ್ಕಾಗಿ ನೀನು ಇದೆಲ್ಲವನ್ನು ಕಥೆಯನ್ನು ಉದ್ಧರಿಸಿ ಸಂಗ್ರಹಿಸಿ ಹೇಳು. ತೀರ್ಥಕೀರ್ತೇ, ತೀರ್ಥದಂತೆ ಅತ್ಯಂತ ಪವಿತ್ರವಾದ ಕೀರ್ತಿಯುಳ್ಳವನು ಈ ಭಗವಂತ, ಅಂಥವನ ಕಥೆಯನ್ನು ಹೇಳು. ಈಶಃ ಅಂತಿದೆ ಶ್ಲೋಕದಲ್ಲಿ, ಈಶ್ವರ ಅಂತ 16ನೇ ಶ್ಲೋಕದಲ್ಲಿ. ಈಶ್ವರನಾದ ಭಗವಂತ, ಅದಕ್ಕೆ ಅರ್ಥ ಬ್ರಹ್ಮ ಶಿವ ಇವರೆಲ್ಲರನ್ನೂ ಆಳುವ ಶಕ್ತಿ ಇದ್ದವನು. ಗೀತಾ ಪ್ರಸ್ಥಾನದಲ್ಲಿ ಹಾಗೊಂದು ನಿರ್ವಚನ ಹೇಳ್ತಾರೆ ಆಚಾರ್ಯರು. ಈಶೇಭ್ಯೋ ಬ್ರಹ್ಮರುದ್ರ ಶ್ರೀ ಶೇಷಾದಿಭ್ಯೋ ಯಥೋ ಭವಾನ್ ವರೋಧ ಈಶ್ವರಾಖ್ಯಾತೆ ಅಂತ. ಈಶ್ವರ ಅಂದರೆ ಇವತ್ತಿನ ವ್ಯಾಕರಣದಲ್ಲಿ ಈ ಈಷ್ಟೇ ಇತಿ ಈಶ್ವರ, ವರ ಅಂತ ಒಂದು ಪ್ರತ್ಯಯ, ಕೇವಲ ವರ ಅನ್ನೋ ಪ್ರತ್ಯಯದಿಂದ ಈಶ ಅನ್ನೋ ಧಾತುವಿನಿಂದ, ಆಳ್ವಿಕೆ ಅನ್ನೋ ಅರ್ಥದಲ್ಲಿರುವಂಥ ಧಾತುವಿನಿಂದ ಹುಟ್ಟಿದಂಥ ಶಬ್ದ ಅದು. ಆದರೆ ವರ ಅನ್ನುವುದು ಆಚಾರ್ಯರ ದೃಷ್ಟಿಯಲ್ಲಿ ವ್ಯರ್ಥವಾದ ಒಂದು ಪ್ರತ್ಯಯ ಮಾತ್ರ ಅಲ್ಲ, ಅದಕ್ಕೆ ಒಂದು ನಿರ್ವಚನವನ್ನೇ ಅವರು ಒಂದು ಪುರಾಣದ ಆಧಾರದಿಂದ ಹೇಳಿದ್ದಾರೆ. ಗೀತಾ ಭಾಷ್ಯದಲ್ಲಿ 4ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಬ್ರಹ್ಮವೈವರ್ತ ಪುರಾಣದ ಮಾತಿದೆ. ಈಶೇಭ್ಯೋ ಬ್ರಹ್ಮರುದ್ರ ಶ್ರೀ ಶೇಷಾದಿಭ್ಯೋ ಯಥೋ ಭವಾನ್ ವರೋಥ ಈಶ್ವರಾಖ್ಯಾತೆ ಮುಖ್ಯ ನಾನ್ಯಸ್ಯ ಕಸ್ಯಚಿತ್ ಅಂತ. ಹಾಗೆಯೇ ಸಮರ್ಥ ಈಶ ಇತ್ಯುಕ್ತ ತದ್ವರತ್ವಾತ್ ತ್ವಮೀಶ್ವರ. ಈ ಕಾರಣದಿಂದ ಈಶ್ವರ ಅಂದರೆ ಬ್ರಹ್ಮರುದ್ರಾದಿಗಳಿಗೂ ವರ, ಶ್ರೇಷ್ಠ, ಲಕ್ಷ್ಮೀದೇವಿಗೂ ವರ. ಅಲ್ಲಿ ಶಕ್ತಿ ಅಂದರೆ ಸೃಷ್ಟಿಯಾದಿ ಇಚ್ಛಾಶಕ್ತಿ, ಸೃಷ್ಟಿ ಮಾಡಬೇಕೆಂಬ ಬಯಕೆ ಇತ್ಯಾದಿ ವ್ಯಕ್ತಿಗಳು. ಅದನ್ನೇ ಯಾದವಾರ್ಯರು ಸತ್ವಾಭಿಮಾನ್ಯ ಶ್ರೀಭೂದುರ್ಗಾ ಅವರು ಗೃಹೀತ, ಯಾರನ್ನು ಸ್ವೀಕಾರ ಮಾಡಿದ್ದಾನೋ ಅದು ಅಂತ ಹೀಗರ್ಥ ಹೇಳ್ತಾರೆ. ಇಲ್ಲಿ 10ನೇ ಶ್ಲೋಕ ಭಾಗವತ ಸಾರೋದ್ಧಾರ, ತದಸ್ಯ ಕೌಶಾರೋ ಶರ್ಮಧಾತು ಅಂತ. ಅದನ್ನು ಈ ಭಾಗವತದಲ್ಲಿ ಈಗ ಬಂದಿರುವಂಥ ಈ 15ನೇ ಶ್ಲೋಕ ಏನಿದೆ, ಈ 3ನೇ ಸ್ಕಂದದ 5ನೇ ಅಧ್ಯಾಯದ 15ನೇ ಶ್ಲೋಕ, ಅದನ್ನು ಭಾಗವತ ಸಾರೋದ್ಧಾರದಲ್ಲಿ ಭಾಗವತ ಆಗತಿ ಪ್ರಕರಣದಲ್ಲಿ ವಿಷ್ಣು ತೀರ್ಥರು ತಗೊಂಡಿದ್ದಾರೆ. ತಸ್ಮಾನ್ನಃ ಮಂದಮತೀನಾಂ ಶಿವಾಯ, ಶಿವ ಅಂದರೆ ಪುರುಷಾರ್ಥ ಪ್ರಾಪ್ತಿಗಾಗಿ ಪವಿತ್ರ ಕೀರ್ತಿಯಾದಂಥ ಶರ್ಮಧಾತು ಸುಖದಾಯಕನಾದ ಭಗವಂತನ ಕಥೆಗಳನ್ನೇ ನೀವು ಹೇಳಬೇಕು. ಮಧುಕರ ಪುಷ್ಪೇಭ್ಯ ಸಾರಂ ಇವ, ಹೇಗೊಂದು ಜೇನುನೊಣ ಅಥವಾ ದುಂಬಿ ಸಾರವನ್ನು ಸಂಗ್ರಹ ಮಾಡ್ತದೋ ಹಾಗೆ ನೀನು ಕೂಡ ಸಾರವನ್ನು ಸಂಗ್ರಹ ಮಾಡಿ ನಮಗೆ
ಆ ಕಥೆಯನ್ನು ಪ್ರತಿಪಾದನೆ ಮಾಡು. ಭಾರತವನ್ನು ಓದಿದ ಮೇಲೆ ಮಂದರಿಗೆ ಅದರಲ್ಲಿರುವ ಆಂತರ್ಯ ತಿಳಿಲಿಲ್ಲ. ಅದಕ್ಕಾಗಿ ಭಾಗವತವನ್ನು ರಚನೆ ಮಾಡಿರಿ ಅಂದ ಮಾತ್ರಕ್ಕೆ ಭಾಗವತ ಕೇವಲ ಮಂದರಿಗೆ ಅಂತ ಯಾರೂ ತಿಳಿಯಬಾರದು. ಭಾಗವತಮಪಿ ದೇವದುರ್ಗಮ ಅನೇಕಾರ್ಥ ಗರ್ಭಿತಂ. ದೇವತೆಗಳಿಗೂ ತಿಳಿಯದ ಅನೇಕ ಅರ್ಥಗಳು ಅಲ್ಲಿಯೂ ಇದ್ದೇವೆ. ಆದರೆ ನಮ್ಮಂಥ ಸಾಮಾನ್ಯರಿಗೆ ಭಾರತಕ್ಕಿಂತ ಭಾಗವತದಿಂದ ಆಗುವ ಲಾಭ ಹೆಚ್ಚು. ನಾನು ವ್ಯತ್ಯಾಸ ಮಾಡಿ ಹೇಳಿದರೆ ಅದನ್ನು ನೀವು ಸರಿ ಮಾಡಿಕೊಳ್ಬೇಕು. ಮಹಾಭಾರತದಲ್ಲಿ ನಿಗೂಢವಾಗಿ ಹೇಳಿದ ಅಭಿಪ್ರಾಯಗಳನ್ನು ಭಾಗವತದಲ್ಲಿ ಸ್ಪಷ್ಟವಾಗಿ ಹೇಳಿರುವುದರಿಂದ ಸಾಮಾನ್ಯರಿಗೆ ಮಂದಾನುಗ್ರಹಾಯ ಈ ಭಾಗವತವೇ ಬೇಕಾಗ್ತದೆ. ಸರ್ವವೇದ ಇತಿಹಾಸ ಬ್ರಹ್ಮಸೂತ್ರಾದಿ ಸಾರ ಸಂಗ್ರಹ ರೂಪವಾದದ್ದು ಈ ಭಾಗವತ. ತೇಷಾಮಪಿ ಸುಗ್ರಹಂ, ಸಾಮಾನ್ಯರಿಗೂ ಇದು ಸುಲಭವಾಗಿ ಗ್ರಹಿಕೆಗೆ ಬರುವಂಥದ್ದು. ಆದ್ದರಿಂದ ಮಂದಾಧಿಕಾರಿಗಳ ಸಲುವಾಗಿ ಇದನ್ನು ವರ್ಣನೆ ಮಾಡಿದೆ ಅಂತ ಹೇಳ್ತಾರೆ. ಕೇವಲ ಮಂದಾಧಿಕಾರಿಗಳಿಗಾಗಿ ಈ ಗ್ರಂಥ ಅಂತಾಗಿದ್ದರೆ ಇದನ್ನು ಬ್ರಹ್ಮರುದ್ರಾದಿಗಳಿಗೆ ಉಪದೇಶವನ್ನೇ ಮಾಡ್ತಿರಲಿಲ್ಲ. ಹಿಂದೆ ಅವರಿಗೆ ಉಪದೇಶ ಮಾಡಿದ್ದನ್ನೇ ಈ ಉಳಿದವರೆಲ್ಲರೂ ಕೂಡ ಮುಂದೆ ಪಡ್ಕೊಂಡಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿದ್ದೇ ಇದೆ. ಹೀಗೆ ವಿದುರ ಕೇಳಿಕೊಂಡಾಗ ಮೈತ್ರೇಯ ಅವನನ್ನು ಅಭಿನಂದಿಸಿದ. ಯಾಕೆಂದರೆ ವಿದುರ ಮಾಡಿದ ಪ್ರಶ್ನೆ ಪುಂಸಾಂ ನಿಶ್ರೇಯಸಾರ್ಥಾಯ, ಎಲ್ಲ ಸಾಧಕರ ಶ್ರೇಯಸ್ಸಿಗಾಗಿತ್ತು. ಲೋಕಕ್ಕೆ ಒಂದು ದೊಡ್ಡ ಅನುಗ್ರಹನೇ ಮಾಡಿದ್ದಿ ವಿದುರ ನೀನು. ಭಾರತವನ್ನು ಅರಿಯದ ಸಾಮಾನ್ಯ ಜನರಿಗೆ ನೀನು ಮಾಡಿದ ದೊಡ್ಡ ಉಪಕಾರ ಇದು. ಭಗವಂತನಲ್ಲಿ ಯಾವತ್ತೂ ಮನಸ್ಸಿಟ್ಟಂಥ ಮಹನೀಯ ನೀನು. ಈ ಥರ ಲೋಕಹಿತಕರವಾದ ಪ್ರಶ್ನೆ ಮಾಡಿದ್ದೀಯಲ್ಲ, ಆದ್ದರಿಂದ ನೀನು ಈ ಭಗವಂತನ ಕೀರ್ತಿಯನ್ನು ಹಾಗೆ ನಿನ್ನ ಕೀರ್ತಿಯನ್ನು ಕೂಡ ಹೆಚ್ಚಿಸಿಕೊಂಡಿದ್ದೆ. ಈ ಥರ ನೀನು ಪ್ರಶ್ನೆ ಮಾಡಿದ್ದರಿಂದ ನಾನು ಉತ್ತರ ಕೊಟ್ಟೆ, ಆದ್ದರಿಂದ ಭಗವಂತನ ಕೀರ್ತಿ ಮತ್ತಷ್ಟು ಎಲ್ಲ ಕಡೆ ಪಸರಿಸ್ತದೆ. ಹಾಗೆ ವಿದುರ ಈ ಪ್ರಶ್ನೆ ಮಾಡಿದ ಅಂಥೇಳಿ, ಮೈತ್ರೇಯ ಈ ಉತ್ತರ ಕೊಟ್ಟ ಕಥೆಯನ್ನು ಹೇಳಿದ ಅಂಥೇಳಿ ಆ ಕೀರ್ತಿಯು ಎಲ್ಲ ಕಡೆ ಹರಡುತ್ತದೆ. ನೀನು ಸಾಮಾನ್ಯನಲ್ಲ, ವೇದವ್ಯಾಸರ ಅನುಗ್ರಹದಿಂದ ಜನಿಸಿದವನು, ಭಕ್ತಿಯಿಂದ ಭಗವಂತನನ್ನೇ ಗೆದ್ದವನು. ಲೋಕೋಪಕಾರಕ್ಕಾಗಿ ನಿನ್ನಂಥವನು ಈ ಪ್ರಶ್ನೆ ಕೇಳುವುದೇನು ಸಾಧಾರಣ ಸಂಗತಿ ಏನಲ್ಲ. ಪ್ರಜೆಗಳನ್ನು ದಂಡಿಸುವ ಯಮ ನೀನು. ಮಾಂಡವ್ಯ ಶಾಪದಿಂದ ವೇದವ್ಯಾಸರಿಂದ ಹುಟ್ಟಿದವನು. ಆ ವೇದವ್ಯಾಸರ ತಮ್ಮನಾದ ವಿಚಿತ್ರವೀರ್ಯನ ದಾಸಿಯ ಗರ್ಭದಲ್ಲಿ ಹುಟ್ಟಿದವನು ನೀನು. ಭಗವಂತನಿಗೂ ಭಗವಂತನ ಭಕ್ತರಿಗೂ ಎಲ್ಲರಿಗೂ ನೀನು ಪ್ರಿಯ. ಆದ್ದರಿಂದ ನಿನಗೆ ನಾನು ಈ ಜ್ಞಾನವನ್ನು ಕೊಡಬೇಕು. ಅದನ್ನು ಕೃಷ್ಣ ತಾನು ಪರಂಧಾಮಕ್ಕೆ ಹೋಗುವಾಗ ನನಗೆ ಸೂಚನೆ ಮಾಡಿ ಹೋಗಿದ್ದಾನೆ. ಆದ್ದರಿಂದ ಭಗವಂತನ ಸಾಮರ್ಥ್ಯ, ಅವನ ಮಾಯೆ ಅಂದರೆ ಅವನ ಪ್ರಕೃತಿ, ಇವುಗಳ ಮೂಲಕ ಈ ಜಗತ್ತನ್ನೇನು ಸೃಷ್ಟಿಸಿದ್ದಾನೆ, ಅದೆಲ್ಲ ಲೀಲೆಗಳನ್ನು ನಿನಗೆ ಕ್ರಮವಾಗಿ ಹೇಳ್ತೀನಿ ಕೇಳು ಅಂತಾರೆ ಮೈತ್ರೇಯರು. ಅಧೋಕ್ಷಜಾತ್ಮ ಅಂತ ಶಬ್ದ ಇದೆ 18ನೇ ಶ್ಲೋಕದಲ್ಲಿ. ಅಧೋಕ್ಷಜನಲ್ಲಿ ಆತ್ಮ ಅಂದರೆ ಮನಸ್ಸು, ಯಾವ ವಿದುರನ ಮನಸ್ಸಿದೆಯೋ ಅವನು ಅಧೋಕ್ಷಜಾತ್ಮ ಅಂತ ಅದರ ತಾತ್ಪರ್ಯ. ಯೋಗಮಾಯ ಅಂತ ಶಬ್ದ ಇದೆ 22ನೇ ಶ್ಲೋಕದಲ್ಲಿ. ಯೋಗಮಾಯ ಅಂದರೆ ಸ್ವರೂಪ ಸಾಮರ್ಥ್ಯ ಅಂತ ವಿಜಯಧ್ವಜರು ಅರ್ಥ ಬರೀತಾರೆ. ಭಗವಂತನ ಸ್ವರೂಪಭೂತವಾದ ಸಾಮರ್ಥ್ಯ ಅಂತ. ಯೋಗ ಅಂದರೆ ಸ್ವರೂಪ ಸಾಮರ್ಥ್ಯ. ಯೋಗ ಒಂದೇ ಶಬ್ದಕ್ಕೆ ಸ್ವರೂಪ ಸಾಮರ್ಥ್ಯ ಅಂತ ಅರ್ಥ. ಮಾಯಾ ಎಂಬ ಶಬ್ದಕ್ಕೆ ಪ್ರಕೃತಿ ಅಂತ ಅರ್ಥ. ಇವುಗಳ ಮೂಲಕ ಭಗವಂತ ಮಾಡಿದ ಸೃಷ್ಟಿ ಅಂತ ಅರ್ಥ ಬರೀತಾರೆ ಯಾದವಾರ್ಯರು. ಅದು ಬಿಟ್ಟು ಬೇರೆ ಏನು ವಿಶೇಷ ಅರ್ಥಗಳು ಈ ಶ್ಲೋಕಗಳಿಗೆ ಈ 2 ಟಿಪ್ಪಣಿಗಳಲ್ಲಿ ಕಾಣಿಸೋದಿಲ್ಲ. ಇಲ್ಲಿಗೆ ಈ 5ನೇ ಅಧ್ಯಾಯದ ಕಥಾ, 3ನೇ ಸ್ಕಂದದ 5ನೇ ಅಧ್ಯಾಯದ ಕಥಾ ಸಮಾಪ್ತ ಆಗಿದೆ. ಕೆಲವು ಬೇರೆ ಸಂಪಾದಿತ ಆವೃತ್ತಿಗಳಲ್ಲಿ ಇಲ್ಲಿನ್ನೂ ಕೂಡ ಕಥೆ ಮುಕ್ತಾಯ ಕಂಡಿಲ್ಲ. ಈ 5ನೇ ಅಧ್ಯಾಯ ಮುಕ್ತಾಯ ಕಂಡಿಲ್ಲ. 5ನೇ ಅಧ್ಯಾಯ ಇನ್ನೂ ಮುಂದುವರಿತದೆ. ಅದನ್ನು ನಾವು ನಮ್ಮ ಪಾಠಕ್ಕನುಸಾರವಾಗಿ 6ನೇ ಅಧ್ಯಾಯದಲ್ಲಿ ನೋಡೋಣ. ಅಲ್ಲಿಗೆ ಇವತ್ತಿನ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದರು ಎನ್ನ ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ
ಶ್ರೀಕೃಷ್ಣಾರ್ಪಣಮಸ್ತು.